ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದಲ್ಲಿ ಇವತ್ತು 4ನೇ ಹಂತದ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದಲೇ ಪ್ರಾರಂಭ ಆಗಿದೆ. ಘಟಾನುಘಟಿ ನಾಯಕರ ಭವಿಷ್ಯ ಇವತ್ತು ಇವಿಎಂ ಮತಪೆಟ್ಟಿಗೆ ಸೇರ್ತಾ ಇದೆ. ದೇಶದಲ್ಲಿ 4ನೇ ಹಂತದ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಗೆ ಆರಂಭ ಆಗಿರೋದು. ಆಂಧ್ರದಲ್ಲಿ ಲೋಕಸಭಾ ಜೊತೆಗೆ ವಿಧಾನಸಭೆ ಚುನಾವಣೆಗೂ ಕೂಡ ಇವತ್ತು ವೋಟಿಂಗ್ ಆಗ್ತಾ ಇದೆ. ಸಿಎಂ ಜಗನ್ಮೋಹನ್ ರೆಡ್ಡಿಯಿಂದ ಮತದಾನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಚಿರಂಜೀವಿ ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪತ್ನಿ ಜೊತೆ ಆಗಮಿಸಿದ್ದಾರೆ ಚಿರಂಜೀವಿ, ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಜೂನಿಯರ್ ಎನ್ಟಿಆರ್ ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಸಹಜವಾಗಿ ಕುತೂಹಲ ಇದ್ದಿದ್ದು ಆಂಧ್ರದಲ್ಲಿ ಲೋಕಸಭೆ ಜೊತೆಗೆ ವಿಧಾನಸಭೆ ಚುನಾವಣೆ ಏಕಕಾಲದಲ್ಲೇ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹೈದರಾಬಾದ್ನಿಂದಲೇ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಹೈ ವೋಲ್ಟೇಜ್ ಕ್ಷೇತ್ರ, ಯಾವ ರೀತಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ, ಸದ್ಯ ಯಾವ ರೀತಿಯ ವಾತಾವರಣ ಸಿಗ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ ಏನ್ ಕೊಡ್ತೀರಿ ಮಲ್ಲಿಕಾರ್ಜುನ್? ಹೌದು ಶ್ರುತಿ, ಸಾಕಷ್ಟು ಇಡೀ ದೇಶದಲ್ಲೇ ಭಾರಿ ಕುತೂಹಲ ಕೆಳಿಸಿರುವ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಜಿದ್ದಿನ ಏನದಂದ್ರೆ ಕ್ಷೇತ್ರ ಅಂತ ಹೇಳ್ಬೋದು. ಈಗಾಗಲೇ BJPಯಿಂದ ಮಾಧವ್ ಲತಾ ಏನಂದ್ರೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಳೆದ 4 ದಶಕಗಳಿಂದ ಅಕ್ಬರುದ್ದೀನ್ OIC ಸ್ಪರ್ಧೆ ಮಾಡ್ತಾ ಇದ್ದಂಥ ಕುಟುಂಬದ ಹಿಡಿತದಲ್ಲಿದ್ದಂಥ ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ನಿಜಕ್ಕೂ ನಾವೇನಂದ್ರೆ ಹೈದರಾಬಾದಿನ ಒಂದು ಗೋಶಾಮಾಲ್ ಏರಿಯಾದಲ್ಲಿದ್ದು ನೋಡ್ಬೋದು. ಮತದಾರರಲ್ಲಿ ಸಾಕಷ್ಟು ಒಂದು ಉತ್ಸಾಹ ಮನೆ ಮಾಡ್ಯದ ಅಂತ ಹೇಳ್ಬೋದು. ಟೋಟಲಿ ಮನೆಯಿಂದ ಬಂದು ಎಲ್ಲರೂ ಏನದಂದ್ರೆ ವೋಟ್ ಹಾಕ್ತಾ ಇದ್ದಾರೆ. ಸಾಕಷ್ಟು ಜನ ವೋಟ್ ಹಾಕಿದವ್ರು ನೋಡ್ಬೋದು, ಅವ್ರ ಬೆರಳನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ನಾವು ಮತ ಹಾಕಿ ಬಂದೀವಿ ಅಂತೇಳಿ ಪ್ರತಿಯೊಬ್ಬರು ನಾವು ಮತ ಹಾಕಿದ್ದೀವಿ, ನೀವು ಕೂಡ ಮನೆಯಿಂದ ಹೊರಗಡೆ ಬನ್ನಿ ಬಿಸಿಲಿದ್ದರೂ ಕೂಡ ಅಂತೇಳಿ ಕರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ನಿಜಕ್ಕೂ ಏನು ಈಗಾಗಲೇ ಸಾಕಷ್ಟು ಒಂದು ಕುತೂಹಲ ಕೇಳಿಸಿರುವ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪೈಪೋಟಿ. ರಾಜಾ ಸಿಂಗ್ ಏನು ಈಗಾಗಲೇ ಈ ಒಂದು ಗೋಶಾಮಾಲ್ ಶಾಸಕರಿದ್ದಾರೆ, ಅವರು ಕೂಡ ಮತದಾನನ ಹಾಕಿ ಟೋಟಲಿ ಈ ಒಂದು ಏರಿಯಾದಲ್ಲಿ ಸುಮಾರು 3 ರಿಂದ 4 ಲಕ್ಷ ಬೋಗಸ್ ಮತಗಳನ್ನು ನಾವು ಕಟ್ ಮಾಡಿದ್ದೀವಿ. ಮತ್ತು ಅದೇ ರೀತಿ ಪ್ರತಿಯೊಬ್ಬರು ಮತವನ್ನು ಏನಂದ್ರೆ ಹಾಕಲೇಬೇಕು ಅಂತ ಅವ್ರು ಕೂಡ ಕರೆ ಕೊಟ್ಟರು. ಸಾಕಷ್ಟು ಮತದಾರರಿದ್ದಾರೆ. ಯಾವ ರೀತಿ ಒಂದು ಉತ್ಸಾಹ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ? ಭಾಳ ಭಾರಿ ಉತ್ಸಾಹ. ಒಂದು ರೀತಿಯಿಂದ ನೋಡಿದ್ರು 40 ವರ್ಷನ ಫಸ್ಟ್ ಟೈಮ್ ಇಷ್ಟು ಉತ್ಸಾಹ ಇದೆ. ಯಾಕಂದ್ರೆ ಇಲ್ಲಿ ಹಿಂದೂ ಜನಾಂಗದ ಇಷ್ಟು ದಿನ ಓಟ್ ಏನು ಹೆಚ್ಚಿಗೆ ಆಗ್ತಿಲ್ಲ. ಈ ಮಾಧವಿ ಲತಾ ಏನು ಬಂದಾರಲ್ಲ, ಬಂದಿನ ಒಂದು ಪ್ರೋತ್ಸಾಹ ಭಾಳ ಭಾರಿ ಅದ ಎಲ್ಲ ಜನಗಳ ಮೇಲೆ. ಟೋಟಲಿ ಅಕ್ಬರುದ್ದೀನ್ OIC ಟೋಟಲಿ ಬರೀ ದೌರ್ಜನ್ಯದ ಭಾಗದಲ್ಲಿ ಅವ್ರು ದೌರ್ಜನ್ಯ ಮುಕ್ತ ಆಗಬೇಕಾದ್ರೆ ಓಟ್ ಹಾಕ್ರಿ ಅಂತ ರಾಜಾ ಸಿಂಗ್ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಬಿಲ್ಕುಲ್ ಖರೆ ಅದ ರೀ. ಯಾಕಂದ್ರೆ ಈ ಸಲ ನೋಡ್ರಿ ಓಟ್ ಹಾಕೋದು ಕಂಪಲ್ಸರಿ ಜರೂರಿ ಇದೆ. ಇಷ್ಟು ದಿನ ಅಷ್ಟು ಹಿಂದೂ ಜನ ಹೊರಗೆ ಬರ್ತಿಲ್ಲ. ಈಗ ಮಾಧವಿ ಲತಾ ಮೇಡಮ್ ಬಂದಾರ, ರಾಜಾ ಸಿಂಗ್ ಅವರು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಭಾಳ ಜನ ಉತ್ಸಾಹ ಹೆಚ್ಚಿಗದ. ಎಲ್ಲಿ ನೋಡಿದ್ರಲ್ಲ ಬೀಡ್ ಅಂದ್ರೆ ಬೀಡದ. ಎಲ್ಲ ಹೆಚ್ಚು ಜನರು ಓಟ್ ಹಾಕಿ ಇಲ್ಲ ನಡೆದೀವ್ರಿ. ಈಗ ನಾವು ನಡೆದೀವಿ. ಯಾವ ರೀತಿ ಒಂದು ಉತ್ಸಾಹ ಇದೆ ಜನರಲ್ಲಿ? ಪಬ್ಲಿಕ್ನಲ್ಲಿ ಮೊದಲ ಕಾರ್ಪೊರೇಷನ್ ಎಲೆಕ್ಷನಲ್ಲಾಗಲಿ, MLA ಎಲೆಕ್ಷನಲ್ಲಾಗಲಿ, ಈಗ MP ಪಾರ್ಲಿಮೆಂಟ್ ಎಲೆಕ್ಷನ್ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಬ್ಕಿ ಬಾರ್ 400 ಪಾರ್ ಹೈದರಾಬಾದ್ಲಿಂದ ಫಸ್ಟ್ ಮೊದಲು ಕೊಟ್ಟಿದ್ದಾರೆ. ಈ ಭಾರತೀಯ ಜನತಾ ಪಾರ್ಟಿದ ಕ್ಯಾಂಡಿಡೇಟ್ ಮಾಧವಿ ಲತಾ ಅವ್ರು ಏನಿದ್ದಾರೆ, ಈ ಸಲ ಒಂದು ಪಬ್ಲಿಕ್ನಲ್ಲಿ ಭಾಳ ಉತ್ಸಾಹ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ನಿಮ್ಗೆ? ಮನೆಯಿಂದ ಬಂದು ಮತ ಹಾಕ್ತಾ ಇದ್ರಿ ಅಂದ್ರೆ ಈ ಬಾರಿ ಯಾವ ರೀತಿ ಉತ್ಸಾಹ ಆಗ್ತಾ ಇದೆ? ನಾವು ಮೊದಲ ಆಯ್ಕೆ ಮಾಡ್ಕೊಂಡಿದ್ದು ನರೇಂದ್ರ ಮೋದಿ, ಅದಕ್ಕಾಗಿ ಇಲ್ಲಿ ಉಮೇದುವಾರರಾದಂಥ ಮಾಧವಿ ಲತಾ ಅವರಿಗೆ ವೋಟ್ ಮಾಡಿ ಖುಷಿ ಆಗ್ತಾ ಇದ್ರಿ? ಖುಷಿ ಆಗ್ತದ್ರಿ. ಮುಂಜಾನೆ 6 ಗಂಟೆಗೆ ಹಾಕಿ ಬಂದೆ ನೋಡ್ರಿ ವೋಟ್ ನಾನು. ಹೌದು. ಯಾವ ರೀತಿ ಖುಷಿ ಆಗ್ತಾ ಇದ್ರಿ ಅವರಿಗೆ ವೋಟ್ ಹಾಕ್ಲಿಕ್ಕೆ? ಓಂ ಶ್ರೀ ಗುರು ಬಸವ ಲಿಂಗಾಯ ನಮ್. ನಮ್ಮ ಖುಷಿಯಾಗ ಮಾಧವಿ ತಂದಿದೆ ರೀ. ವೋಟ್ ಹಾಕಿರಿ? ಹಾಕಿದೇವ್ರಿ. ಎಲ್ಲರೂ ಏನು ಹೇಳ್ತೀರಿ ಯುವಕರಿಗೆ ಅವ್ರಿಗೆ ವೋಟ್ ಹಾಕೋರಿಗೆ? ಮಾಧವಿ ಫೈನ್ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಮೋಸ್ಟ್ಲಿ BJPಯ ಫಾಲೋವರ್ಸ್ ಅಂತ ಅನ್ಸುತ್ತೆ. ಮಾಧವಿ ಲತಾ ಅವರ ಪರವಾಗಿ ಅವ್ರು ಮಾತನಾಡ್ತಾ ಇದ್ರು, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಹಾಗಾಗಿ ವೋಟ್ ಮಾಡಿ ಬಂದಿದ್ದೀವಿ ಅನ್ನುವಂಥ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ.